ಮೊದಲಿಗೆ ಬೆಂಗಳೂರಿನ ಮಾದಾಪಟ್ಟಣದ ಸಮೀಪದ ಕ್ವಾರಿಯಲ್ಲಿ ಭೀಕರ ದುರಂತ ಸಂಭವಿಸಿದೆ. ಬಹುದೊಡ್ಡ ಗಾತ್ರದ ಬಂಡೆ ಬಿದ್ದ ಕಾರಣದಿಂದಾಗಿ 7 ಜನ ಕಾರ್ಮಿಕರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತದೇಹವನ್ನ ಇವಾಗ ಹೊರಗೆ ತೆಗೆಯಲಾಗಿದೆ. ಜೊತೆಗೆ ಆ ಬಂಡೆ ಬಿದ್ದಂತಹ ರಭಸಕ್ಕೆ ಆ ಕ್ವಾರಿಯಲ್ಲಿ ಇದ್ದಂತಹ ಟ್ರ್ಯಾಕ್ಟರ್ಗಳು ಇನ್ನಿತರ ವಸ್ತುಗಳು ಎಲ್ಲವೂ ಕೂಡ ನಜ್ಜುಗುಜ್ಜಾಗೋಗಿದೆ. ಅಷ್ಟೇ ಅಲ್ಲ, 7 ಜನ ಕಾರ್ಮಿಕರು ಮೃತಪಟ್ಟಿದ್ದಾರೆ. ಕೂಲಿ ಕೆಲಸಕ್ಕಂತ ಬಂದಿದ್ದ ಕಾರ್ಮಿಕರ ದುರಂತ ಅಂತ್ಯದ ಕಥೆ ಇದು. ನಿಜಕ್ಕೂ ಒಂದೊಂದು ದೃಶ್ಯವೂ ಘನಘೋರ ಅಂತ ಅನ್ಸ್ಬಿಡುತ್ತೆ. ಆ ಬಂಡೆಗಳ ಮಧ್ಯೆ ಸಿಕ್ಕಾಕೊಂಡು ನರಳಾಡಿ ಆ ನತದೃಷ್ಟರು ಜೀವ ಬಿಟ್ಟಿದ್ದಾರೆ. ಕಾರ್ಮಿಕರ ದೇಹಗಳು ಛಿದ್ರ ಆಗಿದೆ. ಆ ಕ್ವಾರಿ, ಇಡೀ ಕ್ವಾರಿನೇ ರಕ್ತ ಸಿಕ್ತವಾಗಿದೆ. ಬೆಂಗಳೂರು ದಕ್ಷಿಣದ ತಾವರೆಕೆರೆ ವ್ಯಾಪ್ತಿಯಲ್ಲಿ ಬರುವಂತಹ ಮಾದಾಪಟ್ಟಣದ ಕ್ವಾರಿಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ಒಂದು ಕಡೆ ಬಂಡೆ ಬಿದ್ದಿದೆ, ಬ್ಲರ್ ಮಾಡಿ ತೋರಿಸ್ತಾ ಇದೀವಲ್ಲ, ಇದು ಬಂಡೆ ಬಿದ್ದ ಜಾಗ. ಅದರ ಅಡಿಯಲ್ಲಿ ರಕ್ತ ಸಿಕ್ತ ಆಗ್ಬಿಟ್ಟಿದೆ. ಮೃತದೇಹಗಳು ಸಿಲುಕೊಂಡಿತ್ತು. ಈಗ ಮೃತದೇಹವನ್ನು ಹೊರಗೆ ತೆಗೆಯಲಾಗಿದೆ. ಬಟ್ ಮೃತರ ಕುಟುಂಬಸ್ಥರ ಆಕ್ರಂದನ ಸ್ಥಳದಲ್ಲಿ ಮುಗಿಲು ಮುಟ್ತಾ ಇದೆ. ನೋಡಿ, ಇದೇ ಕ್ವಾರಿ ವಿಚಾರ ಗೊತ್ತಾಗ್ತಾ ಇದ್ದಂತೆ ನೋಡಿ ಅವರ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. 7 ಜನ ಆ ದೊಡ್ಡ ಗಾತ್ರದ ಬಂಡೆಯ ಕೆಳಗೆ ಸಿಕ್ಕಾಕೊಂಡಿತ್ತು. ತಮ್ಮ ಮಗನನ್ನು ಕಳ್ಕೊಂಡು, ತಮ್ಮ ಗಂಡನನ್ನು ಕಳ್ಕೊಂಡು, ಚಿಕ್ಕ ಪುಟ್ಟ ಪಾಪು ತನ್ನ ಅಪ್ಪನನ್ನು ಕಳ್ಕೊಂಡಿದೆ. ಇವತ್ತು ಸ್ಥಳಕ್ಕೆ ವಿಷಯ ಗೊತ್ತಾಗ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಒಂದಷ್ಟು ಜನ ಗಾಯಾಳುಗಳನ್ನು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ಗೂ ಕೂಡ ದಾಖಲು ಮಾಡಲಾಗಿದೆ. ಸದ್ಯದ ಮಟ್ಟಿಗೆ ಬಂಡೆ ಅಡಿಯಲ್ಲಿ ಸಿಗಾಕೊಂಡಿದ್ದ 7 ಮೃತದೇಹಗಳನ್ನು ಹೊರಗೆ ತೆಗೆಯಲಾಗಿದೆ. ಮೃತರನ್ನು ಗುರುತಿಸಲಾಗಿದೆ. 35 ವರ್ಷದ ರಾಜ್ಪಾಲ್ ಸಿಂಗ್, 31 ವರ್ಷದ ಸತ್ಯನಾರಾಯಣ್ ಸಿಂಗ್, 31 ವರ್ಷದ ರಾಮವತಾರ್ ಸಿಂಗ್, ಹಾಗೆ ರಾಜೇಂದ್ರ ಪ್ರಸಾದ್, ನೋಹರ್ ಭುವನೇಶ್ವರ್ ಸಿಂಗ್ ಈ ದುರಂತದಲ್ಲಿ ಅಂತ್ಯಗೊಂಡಿರೋರು. ಅಷ್ಟೇ ಅಲ್ಲ, 46 ವರ್ಷದ ಯಾದಗಿರಿಯ ರಾಮು ಅನ್ನೋರು ಸೇರಿ 7 ಜನ ದುರ್ಮರಣವನ್ನಪ್ಪಿದ್ದಾರೆ. 7 ಜನರಲ್ಲಿ 6 ಮಂದಿ ಉತ್ತರ ಭಾರತದ ಕಾರ್ಮಿಕರು, ಒಬ್ಬರು ಯಾದಗಿರಿಯೊಬ್ಬರು. ಇನ್ನು ಉಳಿದ 6 ಮಂದಿಗೂ ಕೂಡ ಉತ್ತರ ಭಾರತದವರು ಕಾರ್ಮಿಕರು. ಸೊ ಉತ್ತರ ಭಾರತದಿಂದ ಬಂದು ಫ್ಯಾಮಿಲಿ ಸಹಿತ ಇಲ್ಲೇ ಇದ್ರು. ಒಂದಷ್ಟು ಜನ ಇಲ್ಲೇ ಟೆಂಟ್ ಹಾಕೊಂಡು ಕ್ವಾರಿಯಲ್ಲೇ ಜೀವನ ಸಾಗಿಸ್ತಾ ದುಡಿಮೆನೆ ನಂಬಿಕೊಂಡು ಬದುಕ್ತಾ ಇದ್ದಂಥವರು. ಕ್ವಾರಿ ಕೆಲಸ ನಡಿಬೇಕಾದ್ರೆ ನೋಡಿ, ಅಲ್ಲಿ ಬಂಡೆ ಬಿದ್ದ ಜಾಗವನ್ನು ಮಾರ್ಕ್ ಮಾಡಿ ತೋರಿಸಿದ್ವಿ ನಿಮಗೆ. ಆ ಬಂಡೆ ಬಿದ್ದ ಜಾಗ, ಅಲ್ಲಿಂದಲೇ ದೊಡ್ಡ ಗಾತ್ರದ ಬಂಡೆ ಉರುಳಿ ಬಿದ್ದಿದೆ. ಯೂಸ್ ಮಾಡ್ತಿದ್ದಂತಹ ಟ್ರ್ಯಾಕ್ಟರ್ ಅದು ಕೂಡ ಜಖಮಾಗಿದೆ. ಅದರಲ್ಲಿ ಸಿಕ್ಕಾಕೊಂಡು 7 ಜನ ಮೃತಪಟ್ಟಿದ್ದಾರೆ. ನೋಡಿ, ಅದೇ ಸ್ಲೈಡ್ ಆಗಿದ್ದು. ಆ ಬಂಡೆಗೆನ ಸರಿಸಿ ಅದರ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದವರು ಜೀವಂತವಾಗಿದ್ದಾರಾ ಅಂತೇಳಿ ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ವಿಷಯ ಗೊತ್ತಾಗಿತ್ತು. ಆ 7 ಮಂದಿಯೂ ಕೂಡ ಸಾವನ್ನಪ್ಪಿದ್ದಾರೆ. ಈಗ ಗಾಯಾಳುಗಳು ಒದ್ದಾಡ್ತಾ ಇದ್ದಾರೆ. ಕೂಲಿ ಕೆಲಸಕ್ಕೆ ಅಂತ ಬಂದವರು ಕ್ರಷರ್ಗೆ ಬಲಿಯಾಗಿದ್ದಾರೆ. ಒಂದು ಕಡೆ ಈ ದುರಂತದಲ್ಲಿ ಬದುಕುಳಿದರ ಆ ಒಂದು ನರಳಾಟ ನಿಜಕ್ಕೂ ಹೇಳುತ್ತಿರುತ್ತೆ. ಬೃಹತ್ ಗಾತ್ರದ ಬಂಡೆ ಉರುಳಿ 5ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಸಾವು ಬದುಕಿನ ಮಧ್ಯೆ ಗಾಯಾಳುಗಳು ಒದ್ದಾಡ್ತಾ ಇದ್ದಾರೆ. ಸ್ಥಳೀಯ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ. ಚಿಕಿತ್ಸೆಯನ್ನು ಕೂಡ ಮುಂದುವರಿಸಲಾಗಿದೆ. ವಿಷಯ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಬಂದರು, ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಬಂದರು, ರೆಸ್ಕ್ಯೂ ಆಪರೇಷನ್ ಶುರು ಮಾಡಿದ್ರು, ಮೃತದೇಹವನ್ನು ಹೊರತೆಗೆದ್ರು. ಬದುಕುಳಿದವರನ್ನ ಸ್ಥಳೀಯ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮುಖಾಂತರ ಸಾಗಿಸ್ತಾ ಇರೋದನ್ನು ವಿಜುವಲ್ ಸಹಿತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಒಂದು ಕಡೆ ಮೃತರ ಕುಟುಂಬಸ್ಥರ ಆಕ್ರಂದನ, ಮತ್ತೊಂದು ಕಡೆ ವಿಜುವಲ್ಸಲ್ಲಿ ಆ ಬಂಡೆಯ ಅಡಿಯಲ್ಲಿ ಸಿಲುಕಿರುವ ಕಾರ್ಮಿಕರು, ಮೃತಪಟ್ಟಿರುವ ಕಾರ್ಮಿಕರ ಫೋಟೋ, ವಿಡಿಯೋ. ಮಗದೊಂದು ಭಾಗದಲ್ಲಿ ರೆಸ್ಕ್ಯೂ ಆಪರೇಷನ್ ಅಂದರೆ ಆ ಬಂಡೆಯನ್ನು ಸರಿಸಿ ಮೃತದೇಹ ಜೊತೆಗೆ ಗಾಯಾಳುಗಳನ್ನು ಬದುಕಿಸುವಂಥ ಪ್ರಯತ್ನ. ಅದಾದ ನಂತರ ಆಂಬ್ಯುಲೆನ್ಸ್ನಲ್ಲಿ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿತ್ತು.